ಓಂ ಶ್ರೀ ಅಂಜನಾದೇವಿಯೈ ನಮಃ. ಸಿಂಹರಾಶಿ ಅಕ್ಟೋಬರ್ ತಿಂಗಳ ಭವಿಷ್ಯ 2025 ನಿಮ್ಮ ಅದೃಷ್ಟ ಬದಲಾಗಲಿದೆ. ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಟ್ಟಿಗೂ ಕೂಡ ಹಂಚಿಕೊಳ್ಳಿ. ವಿಶೇಷವಾಗಿ ನೋಡಿ, ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ನೀವು ಶಿವನನ್ನ ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಬನ್ನಿ, ಈ ತಿಂಗಳಿನಲ್ಲಿ ನಿಮ್ಮ ಅದೃಷ್ಟದ ಫಲ ಹೇಗಿದೆ ಮತ್ತು ನಿಮ್ಮ ಗುಣಲಕ್ಷಣ ಹೇಗಿದೆ ಅನ್ನೋದನ್ನ ನೋಡೋಣ. ಬನ್ನಿ ನೋಡಿ, ಅಧಿಕಾರ ಕೊಟ್ಟರೆ ನಿಷ್ಠೆಯಿಂದ ರಾಜ್ಯಭಾರವನ್ನು ಮಾಡುತ್ತೀರಾ ಮತ್ತು ಧೈರ್ಯ ಏನೇ ಬಂದರೂ ಕೂಡ ಧೈರ್ಯವಾಗಿ ಎದುರಿಸುತ್ತೀರಾ. ಆ ರೀತಿಯಾದಂತಹ ಗುಣಲಕ್ಷಣ ನಿಮ್ಮ ಮನಸ್ಥಿತಿ ಇರತಕ್ಕಂಥದ್ದು. ಬಹಳಷ್ಟು ರಿಸ್ಕ್ ಅನ್ನು ತಗೋತೀರಾ ಮತ್ತು ಬಹಳಷ್ಟು ಕಠೋರವಾದಂತಹ ಕೆಲಸವನ್ನು ಮಾಡ್ತೀರಾ, ಕಠಿಣವಾದಂತಹ ಕೆಲಸವನ್ನು ಮಾಡ್ತೀರಾ ಮತ್ತು ಯಾವುದೇ ಕೆಲಸದಲ್ಲೂ ಕೂಡ ಯಾವುದೇ ಕಾರ್ಯದಲ್ಲೂ ಕೂಡ ಆತುರ ಇರೋದಿಲ್ಲ, ಆದಷ್ಟು ದುಡುಕೋದು ಇಲ್ಲ ಮತ್ತು ಮಾನಸಿಕವಾಗಿ ಬಹಳಷ್ಟು ಸ್ಟ್ರಾಂಗ್ ಆಗಿರ್ತೀರಾ ಈ ಒಂದು ತಿಂಗಳಿನಲ್ಲಿ. ಮತ್ತು ಆದಷ್ಟು ನೀತಿ ನಿಯಮಗಳನ್ನು ನೋಡ್ತಾ ಇರ್ತೀರಾ, ಅದನ್ನು ಅನುಸರಿಸ್ತಿರ್ತೀರಾ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನೋಡಿದಾಗ ವಿಶೇಷವಾಗಿ ನಿರುದ್ಯೋಗಿಗಳಿಗೆ ತಮ್ಮ ಬಯಸಿದ ಉದ್ಯೋಗ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ. ಅಂದರೆ ನೀವೇನು ಬಹಳಷ್ಟು ಒಂದು ದೊಡ್ಡ ದೊಡ್ಡ ಪ್ಯಾಕೇಜ್ಗಳಿಗೆ ನೀವು ಪ್ರಯತ್ನವನ್ನು ಪಡ್ತಾ ಇರ್ತೀರ ನೋಡಿ. ಹಿಂದೆ ನೀವು ಒಂದು 10 ಲಕ್ಷದ ಪ್ಯಾಕೇಜಲ್ಲಿ ಕೆಲಸ ಮಾಡ್ತಾ ಇರ್ತೀರಾ ಮತ್ತು ಈ ಒಂದು ವರ್ಷದಲ್ಲಿ ನಿಮಗೆ ಅಂದರೆ ಈ ಒಂದು ತಿಂಗಳಿನಲ್ಲಿ ಅದಕ್ಕಿಂತ ಇನ್ನೂ ಹೆಚ್ಚಿಗೆ ಪ್ಯಾಕೇಜ್ ಬರಬೇಕು ಅಂತ ನೀವು ಕಾಯ್ತಾ ಇರ್ತೀರಾ. ಆದರೆ ನೀವು ಬಯಸಿದಂಥ ಉದ್ಯೋಗ ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ. ಯಾರ್ಯಾರು ಉದ್ಯೋಗವನ್ನು ಕಳ್ಕೊಂಡ್ಬಿಟ್ಟಿರ್ತೀರಾ, ಏನೋ ಒಂದು ಸಣ್ಣ ಪುಟ್ಟ ವಿಚಾರದಿಂದ ದೊಡ್ಡ ಪ್ಯಾಕೇಜೇ ಇರುತ್ತೆ, ಆ ಕಳ್ಕೊಂಡಿದ್ದಂತಹ ಉದ್ಯೋಗ ನಿಮಗೆ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ. ಅದು ದೊಡ್ಡ ಪ್ರಮಾಣದಲ್ಲಿ ಒಂದು ಒಳ್ಳೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ಸರ್ಕಾರಿ ಕೆಲಸದಲ್ಲಿರ್ತಕ್ಕಂಥವರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಅನ್ನೋದಿಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ನೀವು ಕೆಲಸವನ್ನು ಮಾಡ್ತಾ ಇರ್ತೀರಾ. ಯಾರೇ ನಿಮಗೆ ದೋಷಾರೋಪವನ್ನು ಮಾಡಿದ್ರೂ ಕೂಡ ಅದ್ಯಾವುದೂ ಕೂಡ ನಿಮಗೆ ಎಫೆಕ್ಟ್ ಅಷ್ಟು ಆಗೋದಿಲ್ಲ. ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಆರ್ಥಿಕ ಸ್ಥಿತಿಗತಿಗಳು ನೋಡಿ. ಶ್ರಮಕ್ಕೆ ತಕ್ಕಂಥ ಆದಾಯ ಬರುವಂತಹ ಸಾಧ್ಯತೆ ಇದೆ. ನೀವೇನು ಶ್ರಮವನ್ನು ಪಟ್ಟಿರ್ತೀರಲ್ಲ, ಆ ಶ್ರಮಕ್ಕೆ ನೀವು ಬಹಳಷ್ಟು ರೀತಿಯಾದಂತಹ ಲಾಭವನ್ನು ಕಾಣ್ತೀರಾ ಮತ್ತು ಬಹಳ ಶ್ರಮವನ್ನು ಪಟ್ಟಿರ್ತೀರ. ಅದಕ್ಕೆ ತಕ್ಕಂತಹ ಆದಾಯವನ್ನು ನೀವು ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ಆದಷ್ಟು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಹಣದ ವಿಷಯದಲ್ಲಿ ಬಹಳಷ್ಟು ಇತಿಮಿತಿಯನ್ನು ಇಟ್ಕೊಂಡಿರ್ತೀರ. ಆದಷ್ಟು ಅಧಿಕವಾದಂತಹ ಖರ್ಚು ಕೂಡ ಮಾಡೋಕ್ಕೂ ಹೋಗೋದಿಲ್ಲ. ಅದನ್ನು ಸರಿಯಾದ ಪ್ರಮಾಣದಲ್ಲಿ ಎಲ್ಲಿ ನೀವು ಹಣಕಾಸನ್ನು ನೀವು ಖರ್ಚನ್ನು ಮಾಡಬೇಕು ಅಲ್ಲಿ ಅಷ್ಟು ನೀವು ಖರ್ಚನ್ನು ಮಾಡ್ತೀರಾ ಮತ್ತು ಹಣಕಾಸಿನ ವಿಷಯದಲ್ಲಿ ಬಹಳಷ್ಟು ತೃಪ್ತಿಕರವಾಗಿರುತ್ತದೆ, ಯಾವುದೇ ತೊಂದರೆ ಇಲ್ಲ ಮತ್ತು ಅತಿಯಾದಂತಹ ಆಸೆಯನ್ನು ಕೂಡ ಪಡುವಂಥ ವ್ಯಕ್ತಿತ್ವ ನಿಮ್ಮದಾಗಿರೋದಿಲ್ಲ. ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಉದ್ಯಮಿಗಳಿಗೆ ನೋಡಿ. ಉದ್ಯಮಿಗಳಿಗೆ ತಮ್ಮ ಗುರಿಗಳನ್ನು ತಾವು ತಲುಪುತ್ತಾರೆ. ಅಂದರೆ ಅದೃಷ್ಟ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ. ಅಂದರೆ ನೀವು ಈ ಒಂದು ತಿಂಗಳಿನಲ್ಲಿ ಒಂದು 2 ಲಕ್ಷ ವ್ಯಾಪಾರ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ, ಒಂದು 10 ಲಕ್ಷ ವ್ಯಾಪಾರವನ್ನು ಮಾಡಬೇಕು ಅಂತ ಅಂದುಕೊಂಡಿರ್ತೀರಾ. ಆ ಗುರಿಯನ್ನು ನೀವು ತಲುಪ್ತೀರಾ. ಅಂದರೆ ನೀವೇನಾದರೂ ಈ ಸರ್ವಿಸ್ ಬಿಸ್ನೆಸ್ ಓರಿಯೆಂಟಲ್ ಬಿಸ್ನೆಸ್ಗಳನ್ನು ಮಾಡ್ತಾ ಇರ್ತೀರಾ, ರಿಯಲ್ ಎಸ್ಟೇಟ್ ಉದ್ಯಮಿದಾರರಾಗಿರ್ತೀರಾ, ನಿಮ್ಮ ಟಾರ್ಗೆಟನ್ನು 1-2ರಲ್ಲೇ ಇಟ್ಟಿರ್ತೀರಾ. ಆದರೆ 1-2ಕ್ಕಿಂತ ಇನ್ನೂ ಹೆಚ್ಚಿನ ಅಧಿಕವಾದಂಥ ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ. ಅಂದರೆ ವಿಶೇಷವಾಗಿ ಈ ಚಾರ್ಟೆಡ್ ಅಕೌಂಟ್ ಬಿಸ್ನೆಸ್ ಮಾಡೋರಿಗಾಗಿರ್ಬೋದು, ವಾಣಿಜ್ಯ ವ್ಯಾಪಾರ ವ್ಯವಹಾರವನ್ನು ಮಾಡುವಂಥ ವ್ಯಕ್ತಿಗಳಿಗಾಗಿರ್ಬೋದು, ಅಂಥವರಿಗೆ ಸ್ವಲ್ಪ ಅದೃಷ್ಟದ ಬದಲಾವಣೆ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಈ ಬ್ಯಾಂಕಿಗೆ ಸಂಬಂಧಪಟ್ಟಂತ ವ್ಯವಹಾರ ಅಂದರೆ ಸಾಲ ಕೊಡಿಸೋದಾಗಿರ್ಬೋದು, ಅಂತಹ ಒಂದು ಸರ್ವಿಸ್ ರಿಲೇಟೆಡ್ ಬಿಸ್ನೆಸ್ಗಳನ್ನು ಮಾಡ್ತಾ ಇರ್ತೀರ ನೋಡಿ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸರ್ವಿಸ್ ರಿಲೇಟೆಡ್ ಬಿಸ್ನೆಸ್ಗಳನ್ನ ಯಾರ್ಯಾರು ಮಾಡ್ತೀರೋ ನೋಡಿ, ಅಂಥವ್ರಿಗೆಲ್ಲರಿಗೂ ಕೂಡ ಅದೃಷ್ಟ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ. ತಮ್ಮ ಗುರಿಯನ್ನ ತಾವು ತಲುಪ್ತೀರಾ. ಅದರಿಂದ ನಿಮಗೆ ಬಹಳಷ್ಟು ರೀತಿಯಾದಂತಹ ಲಾಭ ಬರುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ಕೃಷಿ ಚಟುವಟಿಕೆಯಲ್ಲಿ ಸಾಕಷ್ಟು ರೀತಿಯಾದಂತಹ ಲಾಭ ಇದೆ. ಅಂದರೆ ಯಾರ್ಯಾರು ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಇರ್ತೀರ ನೋಡಿ, ಹೈನುಗಾರಿಕೆಯನ್ನು ಆಗಿರ್ಬೋದು ಅಥವಾ ಈ ಒಂದು ಭತ್ತ ಒಂದು ಬೆಳೆಗಾರರಾಗಿರ್ಬೋದು ಅಥವಾ ಒಂದು ವ್ಯಾಪಾರ ವಹಿವಾಟುವನ್ನು ಮಾಡೋರಿಗಾಗಿರ್ಬೋದು, ಅಂಥವರಿಗೆ ಸ್ವಲ್ಪ ಬಹಳಷ್ಟು ರೀತಿಯಾದಂತಹ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ನಿಮ್ಮ ಅಧಿಕಾರದಲ್ಲೇ ಇರುತ್ತೆ. ಎಲ್ಲ ವ್ಯಾಪಾರ ವ್ಯವಹಾರವೂ ಕೂಡ ನಿಮ್ಮ ಅಧೀನದಲ್ಲೇ ಇರುತ್ತೆ, ನಿಮ್ಮ ಅಧಿಕಾರದಲ್ಲೇ ಇರುತ್ತೆ. ಯಾರು ಏನು ನಿಮ್ಮ ವ್ಯಾಪಾರಕ್ಕೆ ಕೆಡಕನ್ನ ಮಾಡಲಿಕ್ಕೆ ಸಾಧ್ಯವೂ ಕೂಡ ಇಲ್ಲ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು.
ಇನ್ನು ಮುಂದಿನ ವಿಚಾರಧಾರೆಗಳನ್ನ ನೋಡೋದಾದ್ರೆ ಕುಟುಂಬದಲ್ಲಿ ಶಾಂತಿ, ಮನೆಯಲ್ಲಿ ಶಾಂತಿಯುತವಾದಂಥ ವಾತಾವರಣವು ಕೂಡ ಇರುತ್ತದೆ. ಮತ್ತು ನಿಮ್ಮ ಪತ್ನಿಯ ಮೇಲೆ, ನಿಮ್ಮ ಮಕ್ಕಳ ಮೇಲೆ ಸ್ವಲ್ಪ ಆದಷ್ಟು ಅಪವಾದವನ್ನು ಹೊರಿಸಲಿಕ್ಕೆ ಕೆಲವು ಜನಗಳು ಕಾಯ್ತಾ ಇರ್ತಾರೆ. ಅದು ನಿಮ್ಮ ಬಂಧು ಬಾಂಧವರು, ಅಂದರೆ ನಿಮ್ಮ ರಿಲೇಷನ್ಸ್ಗಳು ನಿಮ್ಮ ಮಕ್ಕಳ ಮೇಲೆ ಸ್ವಲ್ಪ ಅಪವಾದವನ್ನು ದೂರುವಂತಹ ಸಾಧ್ಯತೆ ಇದೆ. ಆದಷ್ಟು ಸ್ವಲ್ಪ ನಿಮ್ಮ ಬಂಧು ಮಿತ್ರರಿಂದ ವಾದ ವಿವಾದಗಳನ್ನು ಮಾಡದೆ ಆದಷ್ಟು ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ. ಕೋರ್ಟಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳೇನೇ ಇದ್ರೂ ಕೂಡ ಸ್ವಲ್ಪ ನಿಮ್ಮ ಪರ ಜಯವಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ಬಹಳಷ್ಟು ಶಾಂತ ಚಿತ್ತತೆಯಿಂದ ಇರ್ತೀರಾ ಮತ್ತು ಮನೆಗೆ ಮಾಡಿದಂತಹ ಒಂದು ಸಾಲವನ್ನು ಮಾಡಿರ್ತೀರ ನೋಡಿ, ಅದರಿಂದ ಸ್ವಲ್ಪ ಆದಷ್ಟು ಆ ಸಾಲದಿಂದ ಮುಕ್ತಿ ಆಗುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ಪ್ರೇಮ ಜೀವನ ನೋಡಿ, ಪ್ರೇಮ ವಿಚಾರದಲ್ಲಿ ನೋಡಿದಾಗ ನಿಷ್ಠಾವಂತರ ಜೊತೆ ಮತ್ತು ಅತಿಯಾದಂಥ ಗೆಳೆತನವನ್ನು ಹೊಂದಿದ್ದಾರೆ. ಅಂದರೆ ಒಳ್ಳೆಯ ಪಾರ್ಟ್ನರನ್ನೇ ನೀವು ಹುಡ್ಕೊಂಡಿದ್ದೀರಾ ಅಂತ ನಿಮಗೆ ಅನ್ನಿಸ್ತಾ ಇರುತ್ತೆ. ಮತ್ತು ಒಳ್ಳೆಯ ಆತ್ಮೀಯ ಗೆಳೆಯನಾಗಿರ್ತಾನೆ ಈಗ. ಮತ್ತು ಆ ಆತ್ಮೀಯ ಗೆಳೆತನ ಹೋಗಿ ನೀವು ಅವರನ್ನು ಇಷ್ಟಪಡುವಂತಹ ಒಂದು ಸಂದರ್ಭಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು. ಅಂದರೆ ನಿಮ್ಮ ಒಂದು ಬಾಂಧವ್ಯ ಗೆಳೆತನದಲ್ಲೇ ಇರುತ್ತೆ, ಅದು ಹೋಗ್ತಾ ಅವರನ್ನು ನೀವು ಬಹಳಷ್ಟು ಇಷ್ಟಪಡುವಂತಹ ಸಾಧ್ಯತೆ ಇದೆ. ಅವರನ್ನು ಎಷ್ಟು ನೀವು ಇಷ್ಟಪಡ್ತೀರೋ ಅದು ಕೂಡ ನಿಮಗೆ ವಿವಾಹಕ್ಕೆ ಕನ್ವರ್ಟ್ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥವರಿಗೆ ಶುಭವಿದೆ. ಈಗ ಪ್ರೇಮ ಜೀವನದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಮತ್ತು ಶಾಂತವಾಗಿರ್ತಕ್ಕಂಥ ವಾತಾವರಣದಲ್ಲೇ ನೀವಿಬ್ರು ಕೂಡ ಇರ್ತೀರಾ. ಹಾಗಾಗಿ ಸ್ವಲ್ಪ ದೂರ ಪ್ರಯಾಣವನ್ನು ಮಾಡುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನ ವಿದ್ಯಾರ್ಥಿಗಳ ಜೀವನ, ತಮ್ಮನ್ನು ತಾವು ಎಂದಿಗೂ ಬಿಟ್ಟುಕೊಡೋದಿಲ್ಲ. ಅಂದರೆ ನಿಮ್ಮ ಸ್ನೇಹಿತರು ನಿಮಗೆ ಓದಲಿಕ್ಕೆ ಬಹಳಷ್ಟು ಡಿಸ್ಟರ್ಬ್ ಅನ್ನು ಮಾಡ್ತಾ ಇರ್ತಾರೆ. ಒಂದು ಆಟ ಆಡೋಕ್ಕೆ ಹೋಗೋದಕ್ಕೆ ಕರೆಯೋದಾಗಿರ್ಬೋದು, ಅಥವಾ ನಿಮ್ಮ ಗುರಿಗಳನ್ನು ನೀವು ದೊಡ್ಡ ಪ್ರಮಾಣದಲ್ಲೇ ಇಟ್ಕೊಂಡಿರ್ತೀರ. ಒಂದು ಒಳ್ಳೆ ಎಕ್ಸಾಮ್ಸ್ಗಳನ್ನು ಬರೆದು ಒಂದು ಒಳ್ಳೆ ಅಧಿಕಾರಿ ಆಗಬೇಕು ಅಥವಾ ಒಂದು ಒಳ್ಳೆ ಪ್ಲೇಸ್ಮೆಂಟ್ ಸಿಗಬೇಕು ಅಂತ ನೀವು ಇರ್ತೀರಾ. ಅದು ನಿಮ್ಮ ಸ್ನೇಹಿತರು ನಿಮಗೆ ಸ್ವಲ್ಪ ಮನಸ್ಸನ್ನು ಕೆಡಿಸ್ಲಿಕ್ಕೆ ಬರ್ತಾ ಇರ್ತಾರೆ. ಆದರೆ ತಮ್ಮನ್ನ ತಾವು ಎಂದಿಗೂ ಬಿಟ್ಟುಕೊಡೋದಿಲ್ಲ. ಮೈಂಡ್ಗೆ ನೀವು ಹೇಳ್ಕೊಂಡ್ಬಿಟ್ಟಿರ್ತೀರ, ಇದನ್ನು ನಾನು ಪಡೀಲೇಬೇಕು, ದೃಢವಾದಂತಹ ನಿರ್ಧಾರ ಮಾಡಿರ್ತೀರ, ಅದು ನಿಮಗೆ ಸಿಕ್ಕೇ ಸಿಗುತ್ತೆ. ಆ ರೀತಿಯಾದಂಥ ನಾಯಕತ್ವ ನಿಮ್ಮಲ್ಲಿ ಇರ್ತಕ್ಕಂಥದ್ದು, ಉತ್ತಮವಾದಂಥ ನಾಯಕತ್ವ ನೀವು ಆಗಿರ್ತೀರ. ಧೈರ್ಯದಿಂದ ಹೆಜ್ಜೆಯನ್ನು ಹಾಕ್ತಾ ಇರ್ತೀರ. ಮತ್ತು ಯಾರು ನಿಮ್ಮ ಸ್ನೇಹಿತರು ಏನೇ ಒಂದು ತಪ್ಪು ಮಾಡಿದ್ರು ಕೂಡ ತಕ್ಷಣವೇ ಅವ್ರನ್ನ ಕ್ಷಮಿಸುವಂಥ ಮತ್ತು ಶಾಂತರಾಗುವಂತಹ ಸ್ವಭಾವ ನಿಮ್ಮದಾಗಿರ್ತದೆ ಈ ಒಂದು ತಿಂಗಳಿನಲ್ಲಿ. ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡಿ, ಸ್ವಲ್ಪ ಆರೋಗ್ಯದಲ್ಲಿ ನೋಡಿದಾಗ ಸ್ವಲ್ಪ ಬೆನ್ನಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಬರುವಂತಹ ಸಾಧ್ಯತೆ ಇದೆ. ಬೆನ್ನೆಲುಬುಗೆ ಸಂಬಂಧಪಟ್ಟಂಥ ತೊಂದರೆಗಳು ಸ್ವಲ್ಪ ಆದಷ್ಟು ಈ ಬ್ಯಾಕ್ ಪೇನ್ನಲ್ಲಿ ಯಾರ್ಯಾರು ಬಾಧೆಗಳನ್ನು ಅನುಭವಿಸ್ತಾ ಇರ್ತಾರೋ ನೋಡಿ, ಅಂಥವರು ಭಾಳಷ್ಟು ಎಚ್ಚರಿಕೆಯಿಂದ ಇರಿ ಮತ್ತು ಸರಿಯಾದ ವೈದ್ಯಕೀಯ ತಪಾಸಣೆಯನ್ನು ಪಡ್ಕೊಳ್ಳಿ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಈ ಒಂದು ತಿಂಗಳಿನಲ್ಲಿ ಅತಿಯಾದಂಥ ಮಾಂಸ ಸೇವನೆಯನ್ನು ಮಾಡುವಂಥ ಸಾಧ್ಯತೆಯು ಕೂಡ ಇದೆ. ಹಾಗಾಗಿ ಆಹಾರದ ಕ್ರಮದಲ್ಲಿ ಸ್ವಲ್ಪ ಜಾಗೃತರಾಗಿ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಆದಷ್ಟು ನೀವು ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ರೆ ಕೇಸರಿ ಬಣ್ಣದ ಬಟ್ಟೆಯನ್ನು ಧರಿಸ್ಕೊಂಡು ಹೋಗಿ, ನಿಮಗೆ ಈ ಒಂದು ತಿಂಗಳ ಪೂರ್ತಿ ಅದೃಷ್ಟ ಫಲ ಬರುತ್ತೆ. ಅಥವಾ ಹಳದಿ ಬಣ್ಣವನ್ನು ಒಂದು ಒಳ್ಳೆ ವ್ಯಾಪಾರಕ್ಕೆ ಹೋಗ್ತಾ ಇರ್ತೀರಾ, ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ ಆಗಿರ್ತೀರಾ, ಹಳದಿ ಬಣ್ಣದ ವಸ್ತ್ರವನ್ನು ಧರಿಸ್ಕೊಂಡು ನೀವು ಹೋದರೆ ನಿಮಗೆ ಬಹಳಷ್ಟು ರೀತಿಯಾದಂಥ ಶುಭವಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇಷ್ಟು ಸಿಂಹರಾಶಿಯ ಅಕ್ಟೋಬರ್ ತಿಂಗಳ ಒಂದು ಫಲಾನುಫಲಗಳು. ಮತ್ತು ವಿಶೇಷವಾಗಿ ಈ ಒಂದು ತಿಂಗಳಿನಲ್ಲಿ ಶಿವನನ್ನ ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ. ಹರಿ ಓಂ.